ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹುರಿಗಡ್ಲೆಯಿಂದ ಒಂದು ಹಲ್ವಾ ತೋರಿಸ್ತಾ ಇದ್ದೀನಿ. ಹಲ್ವಾ ಅಥವಾ ಬರ್ಫಿ ಏನು ಬೇಕಾದರೂ ಕರಿಬೋದು. ಇದು ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಹುರಿಗಡ್ಲೆ ತೊಗೊಂಡಿದ್ದೀನಿ 1 ಬೌಲು. ಇದನ್ನು ನಾನು ಫಸ್ಟು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಹುರಿದು ಏನೂ ತೊಗೊಂಡಿಲ್ಲ, ಹಾಗೇ ಡೈರೆಕ್ಟಾಗಿ ತೊಗೊಂಡಿರೋದು. ಹಾಗೆ ಇಲ್ಲೊಂದು 5ರಿಂದ 6 ಅಷ್ಟು ಗೋಡಂಬಿ ತೊಗೊಂಡಿರೋದು. ಇದೆರಡೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಚೆನ್ನಾಗಿ ಅಂದರೆ ತುಂಬ ನೈಸಾಗಿ ಮಾಡ್ಕೊಬೇಡಿ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಇರಬೇಕು. ಇಲ್ಲಿ ನೀವು ನೋಡಿದ್ರೆ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ಹುರಿಗಡ್ಲೆ ಹಾಗೆ ಕಾಣಿಸ್ತಾ ಇದೆ. ಈ ಥರ ಗ್ರೈಂಡ್ ಮಾಡ್ಕೊಬೇಕು. ನಿಮಗೆ ಬೇಕು ನೈಸಾಗಿರಬೇಕು ಅಂದರೆ ನೈಸಾಗಿ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಕಡೆ ಇನ್ನೊಂದು ಪ್ಯಾನಲ್ಲಿ ತುಪ್ಪ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ರಲ್ಲ, ಇಲ್ಲೊಂದು ಅರ್ಧ ಟೀ ಕಪ್ ಆಗೋಷ್ಟು ತುಪ್ಪ ಇದೆ. ಇದು ಏನು ತುಂಬ ಎಷ್ಟು ಕಡಿಮೆ ತುಪ್ಪ ಉಪಯೋಗಿಸಿ ಮಾಡೋಕ್ಕಾಗುತ್ತೋ ಅಷ್ಟಲ್ಲಿ ಮಾಡಿರೋದು. ಇನ್ನೂ ಜಾಸ್ತಿ ತುಪ್ಪ ಕೂಡ ಇದಕ್ಕೆ ಹಾಕ್ಕೊಬೋದು. ಇವಾಗ ನಾನು ಹುರಿಗಡ್ಲೆ ಏನು ಪೌಡ್ರ್ ಮಾಡ್ಕೊಂಡಿದ್ದಲ್ಲ, ಹುರಿಗಡ್ಲೆ ಮತ್ತು ಗೋಡಂಬಿ, ಅದನ್ನು ಇದಕ್ಕೆ ಹಾಕಿ ಹುರ್ಕೊಬೇಕಾಗುತ್ತೆ. ಇವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ಥರ ಫಸ್ಟ್ ಎಲ್ಲ ತುಪ್ಪ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಉಂಡೆ ಆಗಿರುತ್ತೆ. ಅದನ್ನು ನೀವು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಒಡೆದು ಅದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಈ ಥರ ಮಾಡಿದ್ರೆ ಅದೆಲ್ಲ ಬ್ರೇಕ್ ಆಗುತ್ತೆ ಉಂಡೆಗಳು, ಅದನ್ನು ಚೆನ್ನಾಗಿ ಹುರ್ಕೊಬೋದು. ಸ್ವಲ್ಪ ಅಗಲವಾದ ದೊಡ್ಡ ಪಾತ್ರೆ ತೊಗೊಳ್ಳಿ, ಅವಾಗ ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ಕಡೆ ನಾನು ಇವಾಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. 1 ಕಪ್ಪು ಬೆಲ್ಲ ಹಾಕಿದ್ದೀನಿ. ಅದಕ್ಕೆ 1/4 ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಒಲೆ ಮೇಲೆ ಇಟ್ಕೊಂಡು. ಇದು ಜಾಸ್ತಿ ಹೊತ್ತು ನೀವು ಕುದಿಸೋದು ಬೇಕಾಗಲ್ಲ. 1-2 ಕುದಿ ಬರೋ ಅಷ್ಟು ಬೆಲ್ಲನ ಇಟ್ಕೊಬೇಕಾಗತ್ತೆ ಒಲೆ ಮೇಲೆ. ಏನಂತಾರೆ, ಪಾಕ ಬರ್ಸೋದು ಅಂತಾರಲ್ಲ, ಆ ಥರ ಪಾಕ ಏನೂ ಬರ್ಸೋದು ಬೇಕಾಗಲ್ಲ. ಈ ಥರ 1 ಕುದಿ 2 ಕುದಿ ಬರ್ಸಿದ್ರೆ ಸಾಕಾಗುತ್ತೆ. ಬೆಲ್ಲ ಎಲ್ಲ ನೀಟಾಗಿ ಕರಗಿಬಿಟ್ಟು 1-2 ಕುದಿ ಬರ್ಸ್ಬೇಕು. 2 ನಿಮಿಷ, ಹೆಚ್ಚಂದರೆ 2 ನಿಮಿಷದಲ್ಲಿ ಆಗೋಗುತ್ತೆ ಇದು. ನೋಡಿ, ಆಗಲೇ 2 ಕುದಿ ಬಂದಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇದಿವಾಗ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಂಡಿರೋಣ. ಈ ಕಡೆ ನೋಡಿ, ನಾನು ಹುರ್ಕೊತಾ ಇದ್ನಲ್ಲ, ಇದನ್ನು ಕೈ ಬಿಡದೆ ಹುರ್ಕೊಬೇಕು ನೀವು ಲೋ ಫ್ಲೇಮಲ್ಲಿ. ತುಂಬ ಫ್ಲೇಮ್ನ ಕಡಿಮೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊತಾ ತಿರುಗಿಸ್ತಾ ಈ ಥರ ಹುರ್ಕೊಬೇಕಾಗುತ್ತೆ. ಇದು ನಿಮಗೊಂದು ಫ್ಲೇವರ್ ಬರುತ್ತೆ, ಇದರಲ್ಲಿ ಆರೋಮ ಬರುತ್ತೆ. ಫ್ಲೇವರ್ ಅಲ್ಲ, ಆರೋಮ ಬರುತ್ತೆ. ಅಲ್ಲಿವರೆಗೆ ನೀವು ಚೆನ್ನಾಗಿ ಹುರ್ಕೊಬೇಕು. ನಿಮಗೆ ಘಮ ಅಂತ ಅದ್ರ ಸ್ಮೆಲ್ ಗೊತ್ತಾಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಳಿ. ಹಾಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ, ಮಿಲ್ಕ್ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಬೇಕಾದರೆ ನೀವು ಫ್ಲೇವರ್ಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಯಾವುದೇ ಥರದ ಫ್ಲೇವರ್ಗೆ ಏನು ಸೇರಿಸ್ತಾ ಇಲ್ಲ. ನೀವು ಏಲಕ್ಕಿ ಪುಡಿನ ಸೇರಿಸ್ಕೊಬೋದು. ನಾನು ಆಗಲೇ ಹೇಳ್ದಂಗೆ ನೀವು ಚೆನ್ನಾಗಿ ನೈಸಾಗಿ ಕೂಡ ಗ್ರೈಂಡ್ ಮಾಡ್ಕೊಬೋದು, ಆವಾಗ ಈ ಥರ ತರಿಯಾಗಿ ಇರೋದಿಲ್ಲ. ಈಗ ನೋಡಿ, ನಾನು ಆವಾಗ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಥರ ಶೋಧಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಏನಾದರೂ ಕಸ ಏನಾದರೂ ಇದ್ದರೆ ಅದು ಅದ್ರ ಜೊತೆಗೆ ಸೇರ್ಕೊಬಾರ್ದು ಅಂತ ಈ ಥರ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ. ಅಷ್ಟು ಬೆಲ್ಲ ಕೂಡ ಹಾಕಿದ್ದೀನಿ. ತುಂಬ ಲೋ ಫ್ಲೇಮ್ ಇಟ್ಕೊಳ್ಳಿ. ಚೆನ್ನಾಗಿ ಇದನ್ನು ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಇದು ಸ್ವಲ್ಪ ತರಿಯಾಗಿರೋದ್ರಿಂದ ನಿಮಗೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಮಧ್ಯ. ನಿಮಗೆ ಆ ಥರ ಇಷ್ಟ ಆಗಲ್ಲ ಅಂದರೆ ತುಂಬ ನೈಸಾಗಿ ಪೌಡರ್ ಥರ ಮಾಡ್ಕೊಬೋದು. ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಏನಂದರೆ ಮಧ್ಯದಲ್ಲಿ ಬಾಯಿ ಸಿಗಲ್ಲ ಅಷ್ಟೇ, ತುಂಬ ಪೌಡ್ರಾಗಿ ಸ್ಮೂತಾಗಿ ಬಂದಿರುತ್ತೆ. ನೋಡಿ, ಚೆನ್ನಾಗಿದೆ, ಮಿಕ್ಸ್ ಆಗಿದೆ. ಇವಾಗ ಇದೇ ಥರ ನೀವು ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಇದೆಲ್ಲ ಸೇರಿಕೊಂಡು ಒಂದೇ ಕಡೆ ಬರುತ್ತೆ ಈ ಥರ. ನೀವು ಈ ಹಂತದಲ್ಲಿ 1-2 ಸ್ಪೂನ್ ತುಪ್ಪ ಬೇಕಿದ್ದರೂ ಹಾಕ್ಕೊಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ಮಿನಿಮಮ್ ಆಗಿ ಎಷ್ಟು ತುಪ್ಪದಲ್ಲಿ ಮಾಡೋಕ್ಕಾಗುತ್ತೋ ಅದರಲ್ಲಿ ತೋರಿಸಿದ್ದೀನಿ. ತುಪ್ಪ ಜಾಸ್ತಿ ಕೂಡ ಹಾಕ್ಕೊಬೋದು, ಆವಾಗ ಏನು ತುಪ್ಪದ ಫ್ಲೇವರು ಮತ್ತು ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ತುಪ್ಪ ಜಾಸ್ತಿ ಹಾಕ್ದಂಗೂ ಟೇಸ್ಟ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ಬಟ್ ನಾನಿಲ್ಲಿ ಕಡಿಮೆ ತುಪ್ಪದಲ್ಲಿ ತೋರಿಸಿದ್ದೀನಿ. ನೋಡಿ, ಈ ಥರ ಒಂದೇ ಕಡೆ ಸೇರುತ್ತೆ ಇದು. ಲೋ ಫ್ಲೇಮಲ್ಲಿಟ್ಟು ಕೈ ಆಡಿಸಿ
ಈ ಥರ ಆದಮೇಲೆ ಇದಾಗಿದೆ. ಇವಾಗ ನಾನು ಒಂದು ಬೌಲಲ್ಲಿ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರದ್ರಲ್ಲಿ ಹಾಕ್ಕೊಬೋದು. ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳಿ ಆ ಪ್ಲೇಟ್ಗೆ. ಅದ್ರ ಮೇಲ್ಗಡೆ ಈ ಥರ ಹಾಕ್ಕೊಂಡು ನೀವು ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯ್ತಷ್ಟೇ. ನಾನು ಇದನ್ನು ಲೆವೆಲ್ ಮಾಡ್ಕೊತಾ ಇದ್ದೀನಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟ್ ಹದದಲ್ಲಿ ಬಂದಿದೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನು ಬಿಸಿ ಇದ್ದಾಗ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದು ಫುಲ್ಲು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಮ ಶೇಪ್ ಯಾವ ಶೇಪ್ ಬೇಕು ನೋಡಿಕೊಂಡು ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯ್ತಷ್ಟೇ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಇಲ್ಲಿ ನಾವು ಸಕ್ಕರೆ ಏನು ಉಪಯೋಗಿಸಿಲ್ಲ. ಹಾಲಿನ ಪುಡಿಲಿ ಸ್ವಲ್ಪ ಸಕ್ಕರೆ ಇರುತ್ತೆ, ಬಟ್ ನಾವು ಅದನ್ನು ಜಾಸ್ತಿ ಕೂಡ ಹಾಕಿಲ್ಲ, ಸ್ವಲ್ಪ ಕಡಿಮೆನೇ ಹಾಕಿರೋದು. ಬೆಲ್ಲ ಹಾಕಿ ಉಪಯೋಗ ಮಾಡಿರೋದ್ರಿಂದ ಇದು ತುಂಬ ಹೆಲ್ದಿ ಕೂಡ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ರೆಸಿಪಿ ಕೂಡ ಹೌದು. ಖಂಡಿತ ನೀವೆಲ್ಲ ಮನೇಲಿ ಟ್ರೈ ಮಾಡಿ. ಈಸಿಯಾಗಿ ಕೂಡ ಮಾಡ್ಕೊಬೋದು. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ನೋಡಿ ಇದು ಇವಾಗ ರೆಡಿಯಾಗಿದೆ. ಎಲ್ಲ ಪೀಸಸ್ನು ಕಟ್ ಮಾಡಿ ಇಟ್ಟಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಒಂಥರ ಲೇಯರ್ ಆಗಿ ಸ್ವಲ್ಪ ಕೇಕ್ ಟೆಕ್ಸ್ಚರಲ್ಲಿ ಬಂದಿರುತ್ತೆ. ನಾನು ಇಲ್ಲಿ ದಪ್ಪವಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ, ಯಾವ ಸೈಜಲ್ಲಿ ಆ ಥರ ಮಾಡ್ಕೊಬೋದು ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಥರ ಕಾಣಿಸ್ತಾ ಇದೆ. ಇದು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮತ್ತು ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ರೆಸಿಪಿ ಹಾಕಿದ್ರು ನಿಮ್ಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.